ವೇದಿಕೆ ಮೇಲೆ ಆಸೀನರಾದಂಥ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ಹೌಸಿಂಗ್ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ರವರೇ, ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪನವರೇ, ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಹಾಗೂ ಶಾಸಕರಾದಂಥ ನಸೀರ್ ಅಹಮದ್ ರವರೇ, ಮಾಜಿ ಮಂತ್ರಿಗಳಾದಂಥ ಹಿಂಡಸ್ಗಿರವರೇ, ಶಾಸಕರಾದಂಥ ಜಕ್ಕಪ್ಪನವರವರೇ, ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದಂಥ ಮೆಹರೋಜ್ ಖಾನ್ ರವರೇ, ಉರ್ದು ಅಕಾಡೆಮಿಯ ಅಧ್ಯಕ್ಷರಾದಂಥ ನಮ್ಮ ಮೌಲಾನಾ ಖಾಜಿರವರೇ, ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನಿನ ಅಧ್ಯಕ್ಷರಾದಂಥ ಜಾಫೆಟ್ ರವರೇ, ಅಲ್ಪಸಂಖ್ಯಾತರ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಧ್ಯಕ್ಷರಾದಂಥ ಅಲ್ತಾಫ್ ರವರೇ, ಜಿಲಾನಿರವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶಿಕ್ಷಣ ಕ್ಷೇತ್ರದ ಎಲ್ಲ ನಮ್ಮ ಪ್ರಾಧ್ಯಾಪಕರೇ, ಭಾಳಷ್ಟು ಜನ ಟೀಚರ್ಸ್ ಬಂದಿದ್ದೀರಿ, ಸ್ಟೂಡೆಂಟ್ಸ್ ಬಂದಿದ್ದೀರಿ, ಎಲ್ಲರಿಗೂ ನಮಸ್ಕಾರ. ಮತ್ತು ಇವತ್ತಿನ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಜನ್ಮದಿನ ಹಾಗೂ ರಾಷ್ಟ್ರೀಯ ಶಿಕ್ಷಣ ದಿನ. ಇವತ್ತು ಬಹಳ ವರ್ಷದ ನಂತರ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಮೌಲಾನಾ ಅಬುಲ್ ಕಲಾಂ ಆಜಾದಿನ ನೆನಪಿನಲ್ಲಿ ಮಾಡ್ತಾ ಇದ್ದೀವಿ. ಭಾಳಷ್ಟು ದಿವಸ ಇದು ನಿಂತೋಗಿತ್ತು. ಇದು ಸರ್ಕಾರದ ಅಧಿಸೂಚನೆ ಆಗಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಆಚರಣೆ ಆಗಬೇಕು ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನಮ್ಮ ಮಧು ಬಂಗಾರಪ್ಪನವರು, ನಮ್ಮ ಜಮೀರ್ ಅಹಮದ್ ಸಾಹೇಬರು ಮತ್ತು ನಸೀರ್ ಅಹಮದ್ ರವರ ದೊಡ್ಡ ಕೊಡುಗೆ ಇದೆ. ಅವರೆಲ್ಲರಿಗೂ ನಾನು ಅಭಿನಂದನಿಸ್ತಾ ಇದ್ದೇನೆ. ಬಹುಶಃ ಭಾಳ ವಿಸ್ತಾರವಾಗಿ ಕೀನೋಟ್ ಅಡ್ರೆಸ್ಸಲ್ಲಿ ನಾರಾಯಣರವರು ಮೌಲಾನಾ ಆಜಾದ್ ರವರ ವ್ಯಕ್ತಿತ್ವದ ಬಗ್ಗೆ, ಅವರ ಕೊಡುಗೆ ಏನು ಈ ಸಮಾಜಕ್ಕೆ, ದೇಶಕ್ಕಿದೆ, ಅದರ ಬಗ್ಗೆ ಭಾಳಷ್ಟು ವಿಸ್ತಾರವಾಗಿ ಅವರು ಹೇಳಿದ್ದಾರೆ. ನಸೀರ್ ಅಹಮದ್ ರವರು ಕೂಡ ಅದನ್ನೇ ಮುಂದುವರೆದು ಹೇಳಿದ್ದಾರೆ. ನಾನು ಅದೇ ಮಾತಾಡ್ತಾ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಆದರೆ ಯಾವ ಸಮಾಜ, ಯಾವ ದೇಶ ತಮ್ಮ ಹಿರಿಯರಿಗೆ ಅವರ ಕೊಡುಗೆ, ಅವರ ಸಹಾಯ ಮತ್ತು ಅವರ ಜವಾಬ್ದಾರಿ ಏನು, ಅವರ ಸಮಯದಲ್ಲಿ ನಮಗೋಸ್ಕರ ಅವ್ರು ಏನು ಮಾಡಿ ಹೋಗಿದ್ದಾರೆ, ಆ ದೇಶ, ಆ ಸಮಾಜ ಒಂದು ವೇಳೆ ಆ ಕೊಡುಗೆಯನ್ನು ಮರೆತು ಬಿಟ್ರೆ ನಾವು ಬಹುಶಃ ಮುಂದಿನ ದಿನಗಳಲ್ಲಿ ಯಾವ ವಿಶಾಲವಾದಂಥ ಎತ್ತರಕ್ಕೆ ಬೆಳಿಬೇಕಂತ ಆಸೆ ಇಟ್ಕೊಂಡಿದ್ದೀವಿ, ಆ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪೂರ್ವಜರಿಗೆ ನಾವು ಜ್ಞಾಪಿಸ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಮಾಡಿರ್ತಕ್ಕಂಥ ಸಹಾಯ ನಮಗೆ ದಾರಿದೀಪವಾಗಬೇಕು ಹೊರತು ಅದನ್ನು ನಾವು ಮರೆತರೆ, ನಮ್ಮ ಕೃತಜ್ಞತೆ ಒಂದು ಕಡೆ ನಾವು ಬಿಟ್ಟರೆ ನಾವು ಮನುಷ್ಯರಲ್ಲ ಅಂತ ನಾನು ಭಾವಿಸ್ಕೊಂಡು ಮಾತಾಡ್ತಾ ಇದ್ದೇನೆ. ಬಹುಶಃ ಒಬ್ಬ ಸ್ವತಂತ್ರ ಭಾರತದ ಸ್ವತಂತ್ರ ಹೋರಾಟಗಾರ 10-11 ವರ್ಷಗಳ ಕಾಲ ಜೈಲಲ್ಲಿದ್ದು ತಮ್ಮ ವಿದ್ಯೆಯನ್ನು ಭಾರತ ದೇಶದ ಸ್ವತಂತ್ರಕ್ಕಾಗಿ ಬೇರೆ ಬೇರೆ ಪತ್ರಿಕೆಗಳನ್ನು ಆರಂಭಿಸಿ, ಬೇರೆ ಬೇರೆ ಪತ್ರಿಕೆಗಳಲ್ಲೂ ಬರಹಗಳನ್ನು ಬರೆಸಿ ತಮ್ಮ ವಿದ್ಯೆಯ ಮೂಲಕ ದೇಶವನ್ನು, ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಮೌಲಾನಾ ಆಜಾದ್ ರವರು. ಅದು ಯಾವ ವಯಸ್ಸಿನಲ್ಲಿ, ಇಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳಿದಾರಲ್ಲ, 10 ವರ್ಷ 12 ವರ್ಷದ ಮಕ್ಕಳು, ಆ ವಯಸ್ಸಿನಲ್ಲಿ ಅವರು ಬರೆಯಕ್ಕೆ ಶುರು ಮಾಡ್ತಾರೆ. ಯಾರ ವಿರುದ್ಧ ಶುರು ಮಾಡ್ತಾರೆ? ಇಡೀ ಪ್ರಪಂಚದ ಅತಿ ಶಕ್ತಿಶಾಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಒಬ್ಬ 12 ವರ್ಷದ 13 ವರ್ಷದ ಬಾಲಕ ಮೌಲಾನಾ ಆಜಾದ್ ರವರು ಆ ಬರಹಗಳನ್ನು ಬರೀತಾರೆ. ಇವತ್ತು ಊಹೆ ಮಾಡೋಕ್ಕೂ ಸಾಧ್ಯ ಇದೆಯಾ? ಯಾವ ಕಾಲದಲ್ಲಿ ಇವತ್ತು ಯಾರಿಗಾದ್ರೂ ನಾವು ಬೈದ್ರು ಇಂಟರ್ನೆಟ್ಟಲ್ಲಿ ಬಂದ್ಬಿಡುತ್ತೆ, ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಟ್ವಿಟ್ಟರಲ್ಲೂ ಹಾಕ್ತಾರೆ. ಆ ಕಾಲದಲ್ಲಿ ಒಬ್ಬ ಮನುಷ್ಯನ ಮುಗಿಸಿದ್ರು ಕೂಡ ಏನಾಯ್ತು ಅಂತ ಗೊತ್ತಿರೋದಕ್ಕೆ ಸಾಧ್ಯವಿಲ್ಲ. ಆ ಕಾಲದಲ್ಲಿ ಯಾವ ಹ್ಯೂಮನ್ ರೈಟ್ಸು ಇರಲಿಲ್ಲ, ಆ ಕಾಲದಲ್ಲಿ ಯಾವ ಕಾನೂನು ಇರಲಿಲ್ಲ.
ಬ್ರಿಟಿಷರ್ಸ್ ಆಳಿದ್ದೇ, ಬ್ರಿಟಿಷರ್ಸ್ ಮಾಡಿದ್ದೇ ಕಾನೂನು. ಆ ಕಾಲದಲ್ಲಿ 12-13 ವರ್ಷದ ಬಾಲಕ ಬ್ರಿಟಿಷರ್ಸ್ ವಿರುದ್ಧ ಎದ್ದು ನಿಂತ್ಕೊಂಡು ಬರೀತಾನೆ ಅಂದ್ರೆ ಆ ಬಾಲಕದ ವ್ಯಕ್ತಿತ್ವ, ಆ ಬಾಲಕದ ದೂರದೃಷ್ಟಿತ್ವ ಏನು, ಈ ದೇಶಕ್ಕಾಗಿ ಅವನಿಗೆ ಬದ್ಧತೆ ಇರ್ತಕ್ಕಂಥದ್ದು ನಾವು ಇವತ್ತು ಒಂದು ವೇಳೆ ಅಪ್ರಿಷಿಯೇಟ್ ಮಾಡದೇ ಇದ್ರೆ ನಾವು ಕೃತಜ್ಞರು ಅಲ್ಲ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಗಾಂಧೀಜಿ ಅಂತ ವ್ಯಕ್ತಿತ್ವ ಈ ಪ್ರಪಂಚದಲ್ಲೇ ಇನ್ನೊಂದು ಬರೋದಿಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿರವರು ಯಾರನ್ನು ಗುರುತಿಸಿದ್ದಾರೆ, ಯಾರಿಗೆ ಈ ದೇಶದ ಸ್ವತಂತ್ರ ಹೋರಾಟದ ಜವಾಬ್ದಾರಿಯನ್ನು ಕೈ ಕೊಟ್ಟಿದ್ದಾರೆ, ಗಾಂಧೀಜಿ ಯಾರ ಮುಖಾಂತರ ಈ ದೇಶದ ಇಡೀ ದೇಶ ವ್ಯಾಪಿಯಲ್ಲಿ ಆ ಸ್ವತಂತ್ರ ಹೋರಾಟವನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ, ಅಂಥದ್ರಲ್ಲಿ ಒಂದು ಮೌಲಾನಾ ಆಜಾದ್ರವರು. ಅದರಲ್ಲಿ ಮೌಲಾನಾ ಆಜಾದಿನ ವ್ಯಕ್ತಿತ್ವದಲ್ಲಿ ಗಾಂಧೀಜಿ ಏನಾದರೂ ಒಂದು ಕಾಣಿರ್ಬೋದಲ್ಲ. 35 ವರ್ಷದ ಒಬ್ಬ ಯುವಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಬೇಕು, ಇಡೀ ಪ್ರಪಂಚದ ಒಂದು ಸೂಪರ್ ಪವರ್ ಬ್ರಿಟಿಷರ್ಸ್ನ ಚಾಲೆಂಜ್ ಮಾಡಬೇಕು ಅಂದ್ರೆ ಗಾಂಧೀಜಿರವರು ಏನ್ ನೋಡಿದ್ರು? ಅವ್ರು ನೋಡಿರ್ತಕ್ಕಂಥ ಒಂದು ಬಹಳ ದೊಡ್ಡ ಅಂಶ ಅಂದ್ರೆ ಮೌಲಾನಾ ಆಜಾದ್ ಎದೆಯಲ್ಲಿ ಈ ದೇಶದ ಪ್ರೇಮವನ್ನು ನೋಡಿದ್ರು ಗಾಂಧೀಜಿಯವರು ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಆ ದೇಶ ಪ್ರೇಮ, ಆ ದೇಶಕ್ಕಾಗಿ ಇರ್ತಕ್ಕಂಥ ಬದ್ಧತೆ, ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಬೇಕಾದ್ರೆ ಕೊಡ್ಬೋದು. ತಮ್ಮ ಯೂತ್ ಏನಿದೆಯಲ್ಲ, ಯೌವನ ಏನಿದೆಯಲ್ಲ, ಎಲ್ಲರೂ ನಾನು ಬಹಳ ಮಜಾ ಮಾಡಿಕೊಂಡು ನನ್ನ ಜೀವನವನ್ನು ಕಳಿಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಯೌವನದ ಕಾಲದಲ್ಲಿ ಮೌಲಾನಾ ಆಜಾದ್ ಗಾಂಧಿ ಮತ್ತೆ ನೆಹರೂರವರ ಜೊತೆಗೆ ಅವರು ಜೈಲಲ್ಲಿ ಇರ್ತಾರೆ. ಇವತ್ತು ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆ ಕಷ್ಟಗಳನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಮೌಲಾನಾ ದೇಶದ ಶಿಕ್ಷಣ ಸಚಿವ ಆಗಿ ಒಬ್ಬ ಮೌಲಾನಾಗೆ ನೆಹರು ಅವರು ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಮೌಲಾನಾ ಅಂದ್ರೆ ವಿದ್ಯಾವಂತರು ಅಲ್ಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಕೆಲವು ಕೋಮುವಾದಿ ಶಕ್ತಿಗಳು ಬಿಂಬಿಸ್ತಾರೆ ಮೌಲಾನಾ ಆಜಾದ್ರವ್ರನ್ನ. ಅಂದ್ರೆ ಯಾವ ಮಟ್ಟಕ್ಕೆ ನಾವು ಹೋಗಿದ್ದೀವಿ? ಯಾವ ಮೌಲಾನಾ 11 ವರ್ಷ ಈ ದೇಶಕ್ಕಾಗಿ ಜೈಲಿಗೆ ಹೋಗಿದ್ರು? ಯಾವ ಮೌಲಾನಾ ಗಾಂಧೀಜಿರವರ ಅನ್ಯಾಯಿಯಾಗಿ ಗಾಂಧೀಜಿ ಜೊತೆಗೆ ನಿಂತು ಬ್ರಿಟಿಷರನ್ನು ಓಡಿಸಿದ್ರು? ಆ ಮೌಲಾನಾ ಬಗ್ಗೆ ಕೆಲವರು ಈ ರೀತಿಯ ಮಾತನಾಡಬೇಕಾದ್ರೆ ನಮಗೆ ಮನಸ್ಸಿಗೆ ನೋವು ಆಗುತ್ತೆ. ನಾನು ಹೇಳಕ್ಕೆ ಅವ್ರಿಗೆ ಬಯಸ್ತೀನಿ, ನೀವು ಯಾವ ಶಾಲೆ ಕಾಲೇಜಲ್ಲಿ ಓದಿದಾರಲ್ಲ, ಆ ಶಾಲೆ ಕಾಲೇಜಿನ ಬುನಾದಿ ಹಾಕಿರ್ತಕ್ಕಂಥ ಇದೇ ಮೌಲಾನಾ. ನೀವು ಯಾವ ಯೂನಿವರ್ಸಿಟಿಗೆ ಹೋಗಿ ಪ್ರಾಧ್ಯಾಪಕರಾಗಿ PhD ಮಾಡಿದಿರಲ್ಲ, ಆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅನ್ನು ಸ್ಥಾಪನೆ ಮಾಡಿ ಹಲವಾರು ಯೂನಿವರ್ಸಿಟಿ ತೆರೆದಿರ್ತಕ್ಕಂಥದ್ದು ಇದೇ ಮೌಲಾನಾ. ಈ ದೇಶದಲ್ಲಿ ಟೆಕ್ನಿಕಲ್ ಎಜುಕೇಶನ್ಗೆ ಇವತ್ತು ಯಾವ ಮಹತ್ವ ಇದೆ, ದೇಶ ವಿದೇಶದಲ್ಲಿ ನಮ್ಮ ಭಾರತ ದೇಶದ ಇಂಜಿನಿಯರ್ಸು ಏನ್ ಹೆಸರು ಮಾಡಿದಾರಲ್ಲ, ಆ ಟೆಕ್ನಿಕಲ್ ಆಲ್ ಇಂಡಿಯಾ ಟೆಕ್ನಿಕಲ್ ಎಜುಕೇಶನ್ನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದೇ ಮೌಲಾನಾ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ಭದ್ರ ಬುನಾದಿ ನೆಹರೂರವರು ಮತ್ತು ಮೌಲಾನಾ ಆಜಾದ್ ಅವರು ಈ ದೇಶದ ಪರವಾಗಿ ಹಾಕಿದ್ರು, ಅದರ ಸಲುವಾಗಿ ನಾವು ಇವತ್ತು ಬಂದು ಈ ಮಟ್ಟದಲ್ಲಿ ಬೆಳೆದು ಇಲ್ಲಿ ನಿಂತ್ಕೊಂಡು ಮಾತನಾಡ್ತಕ್ಕಂಥ ನಮ್ಮ ಮುಂದೆ ಪೀಳಿಗೆಗೆ ದಾರಿ ತೋರಿಸ್ತಕ್ಕಂಥ ಅರ್ಹತೆ ಇಟ್ಕೊಂಡು ನಾವು ಬಂದಿರ್ತಕ್ಕಂಥದ್ದು. ನಾನು ಬರೀ ಇದು ಮಾತ್ರ ಮೌಲಾನಾರವರ ಕೊಡುಗೆ ಅಂತ ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಏನು ಯೂನಿವರ್ಸಿಟೀಸ್ ಆಗಲಿ, IIT ಅಥವಾ ಬೇರೆ ಸಂಸ್ಥೆಗಳನ್ನು ಹಾಕಿದ್ರು, ಅಥವಾ ಲಲಿತ ಕಲಾ ಅಕಾಡೆಮಿ, ಸಾಹಿತ್ಯ ಕಲಾ ಅಕಾಡೆಮಿ ಮತ್ತೆ ನಾಟಕ ಅಕಾಡೆಮಿ ಎಲ್ಲವನ್ನು ಮಾಡಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಅವರ ಒಂದು ದೊಡ್ಡ ಕೊಡುಗೆ ಇನ್ನೊಂದಿದೆ. ಯಾವ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಸಿಕ್ತು, ಆ ಕಾಲದ ಸಮಾಜದ ಪರಿಸ್ಥಿತಿ ಏನಾಗಿತ್ತು? ತಮ್ಮ ಜನ್ಮದ ಆಧಾರದ ಮೇಲೆ ಮಾತ್ರ ನಿಮ್ಗೆ ಶಿಕ್ಷಣ ಪಡಿತಾ ಇರ್ತಕ್ಕಂಥ ವ್ಯವಸ್ಥೆ ಆ ಕಾಲದಲ್ಲಿ ಇತ್ತು. ಆ ವ್ಯವಸ್ಥೆಯ ವಿರುದ್ಧವಾಗ್ಲಿ ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಡಿದ್ರು. ಆ ಕಾಲದಲ್ಲಿ ಮೌಲಾನಾ ಆಜಾದ್ರವರು ಎಲ್ಲ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಕಡ್ಡಾಯ ಅಂತ ಹೇಳ್ತಾರೆ.
ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಜನ್ಮದ ಆಧಾರದ ಮೇಲೆ ಇಲ್ಲ. ಭಾರತ ದೇಶದ ಪ್ರತಿಯೊಬ್ಬ ಮಗು ವಿದ್ಯಾವಂತನಾಗಬೇಕು ಅಂತ ಮೌಲಾನಾ ಆಜಾದ್ರವರು ಆ ಬುನಾದಿ ಹಾಕ್ತಾರೆ. ಆ ಸಮಾಜದ ಪರಿವರ್ತನೆ ಏನು ಮೌಲಾನಾ ಆಜಾದ್ ಅವರು ಮಾಡಿರ್ತಾರಲ್ಲ, ಅದು ಮೌಲಾನಾ ಆಜಾದ್ರವರು ಕೊಟ್ಟಿರ್ತಕ್ಕಂಥ ಈ ದೇಶಕ್ಕೆ ಅಪಾರವಾದಂತ ಕೊಡುಗೆ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಒಂದೊಂದು ಜಾತಿಗೆ ಒಂದು ಸ್ಕೂಲ್ ಮಾಡಿಲ್ಲ, ಧರ್ಮದವ್ರಿಗೆ ಒಂದು ಸ್ಕೂಲ್ ಮಾಡಿಲ್ಲ. ಎಲ್ಲರೂ ಒಂದೇ ಜಾತಿ, ಎಲ್ಲರೂ ಒಂದೇ ಧರ್ಮ. ಭಾರತೀಯ ದೇಶದ ಪ್ರಜೆ ಆದ್ರೆ ಒಂದೇ ಸ್ಕೂಲ್ಗೆ ಬರಬೇಕು, ಅಕ್ಕಪಕ್ಕ ಕೂತ್ಕೋಬೇಕು, ಓದ್ಕೋಬೇಕು. ಯಾರು ಜನ್ಮದ ಆಧಾರದ ಮೇಲೆ ಕೀಳರು ಅಲ್ಲ, ಯಾರು ಜನ್ಮದ ಆಧಾರದ ಮೇಲೆ ಮೇಲ್ಜಾತಿಯವರಲ್ಲ ಅಂತ ಹೇಳಿ ಆ ನಿಷ್ಪಕ್ಷಪಾತವಾದಂಥ ಫೇರ್ ಎಜುಕೇಶನ್ ಸಿಸ್ಟಮಿನ ಬುನಾದಿ ಡಾಕ್ಟರ್ ಮೌಲಾನಾ ಆಜಾದ್ರವರು ಏನು ಹಾಕಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ನಾವು ಹೋಗ್ಬೇಕಂತ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಎಲ್ಲ ಇದೆ. ಇವತ್ತು ನಮ್ಮ ಮೇಲೆ ಡಬಲ್ ಜವಾಬ್ದಾರಿ ಯಾಕೆ ಇದೆ ಅಂದ್ರೆ, ಇವತ್ತು NCERT ಪುಸ್ತಕಗಳನ್ನು ನೋಡಿ ಇತಿಹಾಸಕಾರರು ಆಲೋಚನೆ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಮೌಲಾನಾ ಆಜಾದ್ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ವಿಷಯ ಬೇರೆ. ಇಡೀ ಇತಿಹಾಸವನ್ನೇ ತಿರ್ಚಿರ್ತಕ್ಕಂಥ ಸಮಯದಲ್ಲಿ ನೀವು ಯಾರು ಇಲ್ಲಿ ಟೀಚರ್ಸ್ ಇದ್ದೀರಿ, ಪ್ರೊಫೆಸರ್ಸ್ ಇದ್ದೀರಿ, ನೀವು ನೈಜ ಇತಿಹಾಸ ಏನು ಅಂತ ನಮ್ಮ ಮುಂದಿನ ಪೀಳಿಗೆಗೆ ಹೇಳ್ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ಒಂದು ವೇಳೆ ನಾವು ಈ ಜವಾಬ್ದಾರಿಯಿಂದ ಒಂದು ವೇಳೆ ನಾವು ದೂರ ಸರಿದರೆ ಬಹುಶಃ ನಾವು ನಮ್ಮ ಪೂರ್ವಜರಿಗೆ, ನಾವು ನಮ್ಮ ಸಂಸ್ಕೃತಿಗೆ ಒಂದು ರೀತಿಯ ಧಕ್ಕೆ ಉಂಟು ಮಾಡ್ತೀವಿ. ಅದು ಆಗಕೂಡದು. ಮುಂದಿನ ದಿನಗಳಲ್ಲಿ ಭಾರತ ದೇಶ ಯಾವ ದೇಶ, ಗಾಂಧಿ, ನೆಹರು, ಆಜಾದ್ ಅವರ ಪರಿಕಲ್ಪನೆ ಯಾವ ದೇಶಕ್ಕಿತ್ತು, ಹಿಂದೂ, ಮುಸಲ್ಮಾನರು, ಸಿಖ್ರು, ಜೈನರು, ಬೌದ್ಧರು ಎಲ್ಲರೂ ಸೇರಿ ಒಗ್ಗೂಡಿಸಿ ಈ ದೇಶವನ್ನು ಇಡೀ ಪ್ರಪಂಚದಲ್ಲೇ ಒಂದು ಬಲಿಷ್ಠ ರಾಷ್ಟ್ರವಾಗಿ ನಾವು ಏನು ಮಾಡ್ತಕ್ಕಂಥ ಅವರ ಕನಸಿದೆ, ಅದು ನೆನ್ಸು ಮಾಡಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಮುಂದುವರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಜಮೀರ್ ಅಹಮದ್ ರವರಿಗೆ, ಮಧು ಬಂಗಾರಪ್ಪರವರಿಗೆ ನಾನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. सतह पर मनाया जा रहा है, क्या कहना चाह रहे हैं, क्या पैगाम देना चाह रहे हैं? हिंदुस्तान के पहले एजुकेशन मिनिस्टर रहे, हिंदुस्तान की आज़ादी में जिनका एक बहुत बड़ा ताउन रहा, जिनकी ज़िंदगी इस मुल्क की आज़ादी के लिए, इस मुल्क की तरक्की के लिए, जिन्होंने अपने आप को इस मुल्क के सुपर्द कर दिया, अपने आप को वक्फ कर दिया, ऐसी एक अजीम शख्सियत जो आज़ाद हिंदुस्तान के पहले एजुकेशन मिनिस्टर है, आज उनके नाम के साथ एजुकेशन डे मनाया जा रहा है। ये हमारे लिए एक फ़ख्र की बात है। उनका इस मुल्क के लिए, मुल्क के तय जो उन्होंने किया है, अगर वो आने वाली पीढ़ी को हम नहीं याद दिलाएंगे या नहीं बताएंगे तो हमसे एक बहुत बड़ा गुनाह हो सकता है। आज इस मुल्क की तरक्की में जो एजुकेशन मॉड्यूल बनाकर जिसकी बुनियाद रखी गई वो मौलाना अबुल कलाम आज़ाद ने रखी। आपने एक बात कही कि मौलाना आज़ाद को जो है चंद फ़िरका परस्त उनके कंट्रीब्यूशन को नज़रअंदाज करते हुए उनके दर्जे और मकाम और मर्तबे को गिराने की कोशिश करते हैं। ये अमूमन हर जगह होता है, लेकिन ख़ास तौर से अबुल कलाम आज़ाद, मौलाना अबुल कलाम आज़ाद के साथ जितनी उनको इज़्ज़त मिलनी चाहिए थी, जो मकाम और मर्तबा उनको मिलना चाहिए था, वो नहीं मिल पाया। जिनका इस मुल्क की तरक्की में ख़ास तौर से एजुकेशन फील्ड में जो उनका कंट्रीब्यूशन है, उसको सराहने का काम जो हमें करना चाहिए इस माशरे ने, वो उतना नहीं हुआ जितना हो सकता है। लेकिन उनकी शख्सियत इतनी बड़ी है कि वो किसी तारीफ़ की मोहताज नहीं है। हिंदुस्तान की आज़ादी के लिए 11 साल जेल में रहे, हिंदुस्तान की आज़ादी की तहरीक में जो पेश रही इंडियन नेशनल कांग्रेस, उसके 2 बार सदर रहे। आज भी तारीख़ है, सबसे कम उम्र के सदर वही रहे। तो आज़ादी के लिए जिन्होंने अपनी ज़िंदगी कुर्बान कर दी, आज़ादी के बाद कोई भी पोर्टफोलियो ले सकते थे, इंडस्ट्री मिनिस्टर हो सकते थे, होम मिनिस्टर हो सकते थे, लेकिन उन्होंने एजुकेशन को, तालीम को अपनाया।
और अपनी आखिरी सांस तक इस मुल्क की तालीम के लिए, इस मुल्क के बच्चों की तरबियत के लिए वो काम करते रहे और उनका नाम हमेशा ज़िंदा रहेगा। और आज जो हमने मनाया है इसको हमेशा जारी रखना चाहिए। रियासत कर्नाटक में कांग्रेस हुकूमत का एक और बड़ा कदम, मुल्क की अजीम शख्सियत मुजाहिद आज़ादी मौलाना अबुल कलाम आज़ाद के जन्मदिन को नेशनल एजुकेशन डे के तौर पर मनाने का बाकायदा आगाज। जी हां, मौलाना अबुल कलाम आज़ाद के जन्मदिन को 11 नवंबर को नेशनल एजुकेशन डे के तौर पर मनाने का बाकायदा आगाज हुआ है। बेंगलुरु में महकमे अक़लियती बहबूद के तहत आज देवराज अरस भवन में एक अज़ीमुश्शान तकरीब मुनअक़द हुई। आला पैमाने पर, बड़े पैमाने पर कौमी यौम तालीम नेशनल एजुकेशन डे मनाया गया और हिंदुस्तान के पहले वज़ीर तालीम मौलाना अबुल कलाम आज़ाद को खिराज अक़ीदत पेश किया गया। वज़ीर अक़लियती बहबूद, वक्फ और हाउसिंग BZ ज़मीर अहमद खान ने नेशनल एजुकेशन डे प्रोग्राम का इफ्तिताह किया। मिनिस्टर BZ ज़मीर अहमद खान ने वज़ीर आला सिद्धरामैया का शुक्रिया अदा किया और कहा कि वज़ीर आला सिद्धरामैया ने प्राइमरी और हायर एजुकेशन के मिनिस्टरों को हिदायत दी कि 11 नवंबर को नेशनल एजुकेशन डे के तौर पर मनाया जाए। लिहाजा एजुकेशन डिपार्टमेंट की जानिब से तमाम स्कूलों कॉलेजों को सर्कुलर जारी करते हुए आज 11 नवंबर मौलाना अबुल कलाम आज़ाद के यौम पैदाइश को नेशनल एजुकेशन डे के तौर पर मनाने का बाकायदा आगाज हुआ है। मिनिस्टर ज़मीर अहमद खान ने कहा कि आंजानी वज़ीर आज़म मनमोहन सिंह ने साल 2008 में ऐलान किया था कि मौलाना अबुल कलाम आज़ाद के यौम पैदाइश 11 नवंबर को नेशनल एजुकेशन डे के तौर पर मनाया जाए, लेकिन इस हुक्म पर अब तक अमल नहीं किया गया। ताहम अब रियासत की कांग्रेस हुकूमत ने 11 नवंबर को नेशनल एजुकेशन डे के तौर पर मनाने का बाकायदा आगाज किया है। शिवाजी नगर के MLA रिजवान अरशद की सदारत में हुए इस यादगार जलसे में वजीर तालीम मधु बंगारप्पा, वजीर आला के सियासी सेक्रेटरी और MLC नसीर अहमद व दीगर अहम शख्सियात मौजूद रहीं। अजीम प्रेमजी यूनिवर्सिटी के प्रोफेसर ए नारायण ने अपने कलीदी खिताब में कहा कि मुल्क की आज़ादी के बाद मौलाना अबुल कलाम आज़ाद ने एजुकेशन की मजबूत बुनियाद रखी। जब वतन आज़ाद हुआ तो खवानदगी की शरह, लिटरेसी रेट सिर्फ 10 से 15% था। मौलाना आज़ाद 10 साल तक वजीर तालीम रहे तो आपने मुल्क की तालीमी शरह को 28% तक बढ़ाया। IIT, UGC और कई नेशनल एकेडमियों की बुनियाद रखी। प्रोफेसर ए नारायण ने कहा कि आज मुल्क में जो तालीमी तरक्की नज़र आ रही है वो मौलाना अबुल कलाम आज़ाद की काविशों, मेहनतों का नतीजा है। MLA रिजवान अरशद ने कहा कि मौजूदा दौर में बाज़ फ़िरका परस्त ताकतें मौलाना अबुल कलाम आज़ाद के कारनामों को फरामोश करने की कोशिशें कर रही हैं, लेकिन ऐसे लोगों को ये नहीं भूलना चाहिए कि वो आज अगर तालीम याफ्ता हुए हैं तो इसके पीछे एक मौलाना की जिदोजहद है। वजीर तालीम मधु बंगारप्पा ने कहा कि वो इस बात पर फ़ख्र महसूस करते हैं कि उन्हें एक अजीम शख्सियत के जन्मदिन को यौम तालीम के तौर पर मनाने का मौका मिला है। MLC नसीर अहमद ने कहा कि मौलाना आज़ाद ने अल हिलाल अल बलाग अखबारात के ज़रिए अंग्रेज़ों को ललकारा और मुल्क की आज़ादी में अहम रोल अदा किया और मुल्क के पहले वज़ीर तालीम के तौर पर तालीमी तरक्की के लिए कई बड़े फ़ैसले लिए। देवराज अरस भवन में हुए नेशनल एजुकेशन डे के इस अज़ीमुश्शान जलसे में कसीर तादाद में तलबा और असातिज़ा मौजूद थे। डायरेक्टरेट ऑफ माइनॉरिटीज़ के डायरेक्टर जीलानी मकाशी ने मेहमानों का इस्तकबाल किया। जनूबी हिंद न्यूज़ रिपोर्ट। ಇಡೀ ರಾಜ್ಯದಲ್ಲಿ ಉರ್ದುವನ್ನು ಪರಿಸರಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ।